ಹಲೋ, ನಾನು ಡಾಕ್ಟರ್ ಜಯಂತ್. ಸೂಪರ್ ಬ್ರೈನ್ಗೆ ಇಂಟ್ರೆಸ್ಟೆಡ್ ಇರ್ತಕ್ಕಂಥ ಎಲ್ಲ ಪೇರೆಂಟ್ಸಿಗೆ, ಸ್ಟೂಡೆಂಟ್ಸ್ಗೆ ಇದೊಂದು ಇನ್ಫಾರ್ಮೇಷನು. ಯಾವಾಗ ಬರಬೇಕು, ಏನೆಲ್ಲ ತರಬೇಕು ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಫಸ್ಟು ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಕೆಲವು ಪೇರೆಂಟ್ಸ್ ಅಂದ್ಕೊಂಡಿದ್ದಾರೆ ಇದು ಇಷ್ಟು ಕಡಿಮೆ ವ್ಯಾಲ್ಯೂಗೆ ಸಿಗ್ತಾ ಇದೆ ಅಂತಾದರೆ ಇದೊಂದು ಆರ್ಡಿನರಿ ಪ್ರೋಗ್ರಾಮ್ ಇರಬೇಕು ಅಂತ ಹೇಳಿ. ಬಟ್ ಯು ಆರ್ ವೆರಿ ಫಾರ್ಚುನೇಟ್, ನಿಮಗೆ ಇಷ್ಟು ಕಡಿಮೆ ಪ್ರೈಸ್ನಲ್ಲಿ ಇಂಥ ಒಂದು ಎಕ್ಸ್ಟ್ರಾರ್ಡಿನರಿ, ಔಟ್ಸ್ಟ್ಯಾಂಡಿಂಗ್, ವೆರಿ ಯೂನಿಕ್ ಪ್ರೋಗ್ರಾಮ್ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಸೊ ದಿಸ್ ಇಸ್ ಹ್ಯಾಪ್ನಿಂಗ್ ನೋವೇರ್ ಇನ್ ಇಂಡಿಯಾ. ದಿಸ್ ಇಸ್ ವೆರಿ ಸ್ಪೆಷಲ್. ಇದ್ರ ಜೊತೆಗೆ ಒಂದು ವಿಡಿಯೋ ಕಳಿಸ್ಕೊಟ್ಟಿದೆ, ಡೀಟೇಲಾಗಿ ಅದನ್ನು ಆಮೇಲೆ ನೋಡಿ. ಓಕೆ, ಯಾರು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್, ಯು ಕ್ಯಾನ್ ಗೋ ಆ್ಯಂಡ್ ರಿಜಿಸ್ಟರ್ ಫಾರ್ ದ್ಯಾಟ್. ಟ್ರೈನಿಂಗಿಗೆ ಯಾವಾಗ ಬರಬೇಕಾಗತ್ತೆ, ಏನೆಲ್ಲ ತರಬೇಕಾಗತ್ತೆ ಅಂತ ಗೊತ್ತಾಗಲಿಕ್ಕಿಂತ ಮುಂಚೆ ವಿಲ್ ಡಿಸ್ಕಸ್ ಅಬೌಟ್ ಅ ಮಾಡ್ಯೂಲ್. ವಿ ಕಾಲ್ ಇಟ್ ಆಸ್ ATC ಮಾಡ್ಯೂಲ್. ATC ಮಾಡ್ಯೂಲ್ ಅಂತಂದರೆ A ಇಂಟು T ಈಸ್ ಈಕ್ವಲ್ ಟು C. ಸೊ ಇಲ್ಲಿ A ಅಂತಂದರೆ ವಿ ಕಾಲ್ ಇಟ್ ಆಸ್ ಅಡ್ಜಸ್ಟ್ಮೆಂಟ್ಸ್. ಸೊ ಈಗೇನು ಕ್ಲಾಸ್ ಆಗ್ತದೆ, ಈ ಕ್ಲಾಸಲ್ಲಿ ಆಗ್ತಾಗಿರ್ತಕ್ಕಂಥದ್ದು ಮಕ್ಕಳ ಮೇಲೆ ಆಗ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್, ಚೇಂಜಸ್. ಸೊ ಅದಾದಮೇಲೆ ವೆನ್ ಇಟ್ ಇಸ್ ಮಲ್ಟಿಪ್ಲೈಡ್ ಬೈ ಟೈಮ್, ಸೊ ಆವಾಗ ನಮಗೇನು ಸಿಗ್ತದೆ, ವಿ ಕಾಲ್ ಇಟ್ ಎಸ್ ಕಾನ್ಸಿಕ್ವೆನ್ಸ್. ಕಾನ್ಸಿಕ್ವೆನ್ಸ್ ಅಂದರೆ ಪರಿಣಾಮ, ಅಂದರೆ ರಿಸಲ್ಟ್ಸ್. ಸೊ ಈ ರಿಸಲ್ಟ್ಸ್ ಸಿಗ್ತಕ್ಕಂಥದ್ದು ಯಾವುದ್ರ ಮೇಲೆ ಆಗ್ತದೆ ಅಂತ ನೋಡಿರಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಡಿಪೆಂಡಿಂಗ್ ಆನ್ ಡ್ಯೂರೇಷನ್. ಸೊ ಈ 5-6 ಡೇಸ್ ಒಳಗಡೆಗೆ ಮಕ್ಕಳಲ್ಲಿ ಚೇಂಜಸ್ ಕಾಣಿಸ್ಕೊಳ್ತದೆ. 1 and 2 months ಒಳಗಡೆಗೆ ಚೇಂಜಸ್ ಕಾಣಿಸ್ಕೊಳ್ತದೆ. ಸೊ ಅಟ್ ದ ಎಂಡ್ ಆಫ್ ದ ಇಯರ್, ಸೊ ಕ್ಲಿಯರ್ಲಿ ವಿಲ್ ನೋಟಿಸ್ ದಟ್ ದೇರ್ ಇಸ್ ಅ ಗ್ರೇಟ್ ಚೇಂಜ್. ಇಲ್ಲಿ ಕ್ಲಾಸಿಗೆ ಬಂದು ಅಲ್ಲಿಗೆ ಒಂದು ವರ್ಷ ಆಗ್ತಾ ಅವ್ರ ರಿಸಲ್ಟ್ಸ್ ಒಳಗಡೆ ಆಗ್ತಕ್ಕಂಥ ಟ್ರೆಮೆಂಡಸ್ ಚೇಂಜಸ್ಸನ್ನು ನೀವು ನೋಡ್ಬೋದು. ಈಗ ಒಂದು ಎಕ್ಸಾಂಪಲ್ ನೋಡೋಣ. ನೀರಜ್ ಚೋಪ್ರಾ ನಿಮಗೆ ಗೊತ್ತಿದ್ದಾರೆ, ನಮ್ಮ ದೇಶದ ಹೆಮ್ಮೆಯ ಅಥ್ಲೀಟ್, ಈ ಸರಿ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಜಾವ್ಲಿನ್ ಥ್ರೋನಲ್ಲಿ. ಸೊ ನೀರಜ್ ಚೋಪ್ರಾ ಥ್ರೋ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಹಿ ಥ್ರೋಸ್ ವಿತ್ ಆ್ಯನ್ ಆ್ಯಂಗಲ್. ಸೊ ಈ ಆ್ಯಂಗಲ್ ಒಂದು 40 ಡಿಗ್ರಿ ಇದೆ ಅಂತ ಅಂದ್ಕೊಳ್ರಿ. ಸೊ ವಿತ್ ಆಲ್ ದ ಹಾರ್ಡ್ ವರ್ಕು, ಆ ಡೆಡಿಕೇಶನ್ನು ಎಲ್ಲವೂ ಮಾಡಿ ಥ್ರೋ ಮಾಡೋಂಥ ಟೈಮ್ ಒಳಗಡೆಗೆ ಇಫ್ ಇಟ್ ಡಸ್ ವಿತ್ 40 ಡಿಗ್ರಿ ದೆನ್ ಹಿ ಈಸ್ ಗೋಯಿಂಗ್ ಟು ಲ್ಯಾಂಡ್ ಸಮ್ವೇರ್ ಅಂತ ಅಂದ್ಕೊಳ್ಳೋಣ. ಸೊ ಇಫ್ ಹಿ ಮೇಕ್ಸ್ ಅ ಲಿಟಲ್ ಅಡ್ಜಸ್ಟ್ಮೆಂಟ್ ಹಿಯರ್, ಸೊ ಇನ್ಸ್ಟೆಡ್ ಆಫ್ 40 ಡಿಗ್ರಿ ಇಫ್ ಹಿ ಗೋಸ್ ಫಾರ್ 45 ಡಿಗ್ರಿ, ಏನಾಗ್ಬೋದು, ದೇರ್ ಇಸ್ ಅ ಸ್ಲೈಟ್ ಚೇಂಜ್ ಆಫ್ 5 degrees ಅಂತ ಅಂದ್ಕೊಳ್ಳೋಣ, ಸ್ವಲ್ಪ. ಅವಾಗ ಏನಾಗ್ತದೆ, ವೆನ್ ಹಿ ಗೋಸ್ ಫಾರ್ 45 ಡಿಗ್ರಿ ಹಿ ಮೇ ಲ್ಯಾಂಡ್ ಅಟ್ ಅ ಡಿಫ್ರೆಂಟ್ ಲೆವೆಲ್. ಸೊ ಮುಂಚೆ ಏನು ಥ್ರೋ ಮಾಡ್ತಾಯಿದ್ರು ಅದಕ್ಕಿಂತ ಫಾರ್ ಡಿಸ್ಟೆನ್ಸಲ್ಲಿ ಅದು ಹೋಗಿ ಬೀಳ್ತದೆ. ಸೇಮ್ ಹಾರ್ಡ್ ವರ್ಕು, ಸೇಮ್ ಎಫಿಷಿಯನ್ಸಿ, ಡೆಡಿಕೇಶನ್ನು, ಸೇಮ್ ಎಫರ್ಟು. ಆದರೆ ಚೇಂಜ್ ಏನು ಅಂತಂದರೆ ಇನ್ಸ್ಟೆಡ್ ಆಫ್ 40 ಡಿಗ್ರಿ ನಾವು ಹಿ ಈಸ್ ಅಟ್ 45 ಡಿಗ್ರಿ. ಸೊ ಇದೇನಿದೆ, ದಿಸ್ ಈಸ್ ಅ ಲಿಟಲ್ ಅಡ್ಜಸ್ಟ್ಮೆಂಟ್, ಒಂದು ಸಣ್ಣ ಅಡ್ಜಸ್ಟ್ಮೆಂಟು ಫೈನಲ್ ರಿಸಲ್ಟ್ ಒಳಗಡೆಗೆ. ಸೊ ದ ಡಿಫರೆನ್ಸ್ ಆಫ್ ಗೆಟಿಂಗ್ ಅ ಮೆಡಲ್ ಆ್ಯಂಡ್ ನಾಟ್ ಗೆಟಿಂಗ್ ಅ ಮೆಡಲ್, ಬೀಯಿಂಗ್ ಸಕ್ಸಸ್ಫುಲ್ ಆ್ಯಂಡ್ ನಾಟ್ ಬೀಯಿಂಗ್ ಸಕ್ಸಸ್ಫುಲ್, ಬೀಯಿಂಗ್ ಎಕ್ಸ್ಟ್ರಾರ್ಡಿನರಿ ಆ್ಯಂಡ್ ಆರ್ಡಿನರಿ, ಎಲ್ಲ ಏನಾಯಿತು ಅಂತಂದರೆ ಇನ್ ಸ್ಪೈಟ್ ಆಫ್ ಡೂಯಿಂಗ್ ಎವ್ರಿ ಹಾರ್ಡ್ ವರ್ಕ್, ಇನ್ ಸ್ಪೈಟ್ ಆಫ್ ಡೂಯಿಂಗ್ ಆಲ್ ದ ಡೆಡಿಕೇಶನ್, ಇನ್ ಸ್ಪೈಟ್ ಆಫ್ ಆಲ್ ದ ಎಫರ್ಟ್ಸ್, ಸೊ ಅ ಲಿಟಲ್ ಚೇಂಜ್ ವಾಟ್ ಹಿ ಹ್ಯಾಸ್ ಮೇಡ್ ವಿಲ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್ ಅಟ್ ದ ರಿಸಲ್ಟ್ಸ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಕಾನ್ಸಿಕ್ವೆನ್ಸ್. ಸೊ ಈ ಮಾಡ್ಯೂಲ್ ನಮಗೆ ಅರ್ಥ ಆಯಿತು ಅನ್ನೋದಾದರೆ ನಿಮ್ಮ ಮಕ್ಕಳು ಇಲ್ಲಿಗೆ ಬಂದಾಗ ಏನೆಲ್ಲ ಚೇಂಜಸ್ ಆಗ್ತದೆ, ಏನೆಲ್ಲ ಅವರಿಗೆ ಬೆಳವಣಿಗೆಗಳಿಗೆ ಆಗ್ತದೆ, ಇವನ್ನೆಲ್ಲ ನೀವು ನೋಡಿಕೊಂಡು ವಾಪಸ್ ಅವ್ರು ಹೋದ ನಂತರ ಅವರ ಲೈಫ್ನಲ್ಲಿ ಏನೆಲ್ಲ ಮುಂದೆ ಚೇಂಜಸ್ ಆಗಬಹುದು ಅನ್ನೋಂಥದ್ದನ್ನು ನಾವು ಈಗಲೇ ಕಲ್ಪನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಓಕೆ, ಸೊ ದಿಸ್ ಇಸ್ ಇಟ್. ಈಗ ಏನು ತರಬೇಕಾಗ್ತದೆ, ಕ್ಲಾಸ್ ಯಾವಾಗಿಂದ ಪ್ರಾರಂಭ ಆಗ್ತದೆ. ಸೊ ಕ್ಲಾಸಸ್ ಈಸ್ ಇನ್ ಬಿಟ್ವೀನ್ 20th to 30th ಅಂತ ಹೇಳಿತ್ತು. 19th ರಿಪೋರ್ಟ್ ಮಾಡಿರಿ ಅಂತ ಕೆಲವ್ರಿಗೆ ಹೇಳಿದ್ವಿ. ಬಟ್ ನಿನ್ನೆ ಕೆಲವು ಪೇರೆಂಟ್ಸ್ ಹೇಳ್ತಾಯಿದ್ರು ವರ್ಕಿಂಗ್ ಡೇ ಆಗ್ತದೆ 19th, ನಮಗೆ ಸ್ಯಾಟರ್ಡೇ ಆದರೆ ಈಸಿ ಆಗ್ತಾಯಿತ್ತು. ಜೊತೆಗೆ ಕೆಲವು ಪೇರೆಂಟ್ಸಿಗೆ CET ಬರೀತಕ್ಕಂಥ ಮಕ್ಕಳಿದ್ದಾರೆ. ಸೊ ಹಾಗಾಗಿ CET ಎಕ್ಸಾಮ್ಸ್ ಇದೆ, ಅವತ್ತಿನ ದಿವಸ ಬರಲಿಕ್ಕೆ ಆಗಲ್ಲ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ಒಂದು ಡೇ ಮುಂದಕ್ಕೆ ಹಾಕಿ 20th ರಿಪೋರ್ಟಿಂಗ್ ಡೇ ಮಾಡಿದೆ. ಸೊ 20th ಮಾರ್ನಿಂಗ್ 8ಇಂದ ನೈಟ್ 8 ತನಕ ನೀವು ಯಾವ ಟೈಮ್ನಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಬಂದು ಬಿಡ್ಬೋದು. ನಿಮಗಿಲ್ಲಿ ವಾರ್ಡನ್ ನೇಮ್ ಕೊಡ್ತಾ ಇದೆ, ಫೋನ್ ನಂಬರ್ ಕೊಡ್ತಾ ಇದೆ. ಸೊ ಗರ್ಲ್ಸ್ ವಾರ್ಡನ್ಗೆ ಗರ್ಲ್ಸ್ ಫೋನ್ ಮಾಡಿ, ಬಾಯ್ಸ್ ವಾರ್ಡನ್ಗೆ ಬಾಯ್ಸ್ ಫೋನ್ ಮಾಡಿ, ಅವ್ರು ನೀವು ಫೋನ್ ಮಾಡಿಬಿಟ್ಟು ಇಂಥ ದಿವಸ ಬರ್ತಾಯಿದ್ದೀವಿ ಇಷ್ಟು ಟೈಮಿಗೆ ಅಂತ ಹೇಳಿದರೆ ಅವ್ರು ನಿಮಗೆ ವ್ಯವಸ್ಥೆ ಮಾಡ್ತಾರೆ. ಸೊ ಇಲ್ಲಿ ಹಾಸ್ಟೆಲ್ ಇದೆ, ಹಾಸ್ಟೆಲ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇರ್ತದೆ, ನಿಮಗೆ ಉಳ್ಕೊಳ್ಳಿಕ್ಕೆ ಬೆಡ್, ಕಾಟ್ ಎಲ್ಲ ಇರ್ತದೆ. ನೀವೇನು ತರಬೇಕಾಗತ್ತೆ ಅಡಿಷನಲ್ಲಿ, ನೀವು ಬಟ್ಟೆಗಳು ತರಬೇಕಾಗ್ತದೆ. 10 ಡೇಸಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳು, ಟವೆಲ್ಲು, ಸೋಪು, ಬ್ರಷು ಇತ್ಯಾದಿ ನಿಮಗೆ ಗೊತ್ತಾಗ್ತದೆ ಏನೆಲ್ಲ ಬೇಕಾಗ್ತದೆ ಅಂತ ಹೇಳಿ. ಅದರ ಜೊತೆಗೆ ಇಲ್ಲಿಗೆ ಬ್ಲ್ಯಾಂಕೆಟ್ ಬೇಕಾಗುತ್ತೆ ಹೊತ್ಕೊಳ್ಳಿಕ್ಕೆ. ಸೊ ಇಲ್ಲಿ ಬೆಡ್ ಇರ್ತದೆ, ನಿಮಗೆ ಮೇಲ್ಗಡೆ ಹಾಕ್ಕೊಳ್ಳಿಕ್ಕೆ ಬ್ಲ್ಯಾಂಕೆಟ್ ಬೇಕಾಗ್ತದೆ. ಸೊ ಇದಿಷ್ಟು ನೀವು ರೂಮಿಗೆ ಸಂಬಂಧಪಟ್ಟ ಹಾಗೆ ತರಬೇಕಿರ್ತದೆ. ಓಕೆ, ನಿಮ್ಮ ಪೇರೆಂಟ್ಸಿಗೆ ಗೊತ್ತಿರುತ್ತೆ ಏನೆಲ್ಲ ಪ್ಯಾಕ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ಇನ್ನು ಅಡಿಷನಲಿ ಒಂದು ಯೋಗ ಮ್ಯಾಟ್ ಬೇಕಾಗುತ್ತೆ ನಿಮಗೆ, ಕಂಪಲ್ಸರಿ ಇದು. ಸೊ ನಿಮ್ಮ ಹತ್ರ ಇಲ್ಲ ಅಂತ ಆದರೆ ಯು ನೀಡ್ ಟು ಪರ್ಚೇಸ್ ಯೋಗ ಮ್ಯಾಟ್. ಅದನ್ನು ತೊಗೊಂಡು ಬರಬೇಕು, ಯಾಕಂದರೆ ಸುಮಾರು ಆ್ಯಕ್ಟಿವಿಟಿ ನಾವು ನೆಲದ ಮೇಲೆ ಕೂತ್ಕೊಂಡು ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ. ಕ್ರೇಯಾನ್ ಬಾಕ್ಸ್ ಬೇಕಾಗ್ತದೆ, ಕಲರ್ಸ್ ಗೊತ್ತಿದೆ ನಿಮಗೆ, ಕ್ರೇಯಾನ್ ಬಾಕ್ಸು. ಯೂಸ್ ಮಾಡಿರ್ತಕ್ಕಂಥ ಸಾಕ್ಸ್ ಏನಿರ್ತದೆ ಅದನ್ನು ವಾಶ್ ಮಾಡಿಬಿಟ್ಟು 2 ಸಾಕ್ಸನ್ನು ತೊಗೊಂಬಿಟ್ಟು 1 ಪೇರ್ ಸಾಕ್ಸ್ ಬೇಕಾಗ್ತದೆ.
ಜೊತೆಗೆ ನಿಮಗೆ ಕಾರ್ಡ್ ಬೋರ್ಡು, ನೀವು ಎಕ್ಸಾಮ್ಸ್ ಬರೀತಿರಲ್ಲ ಆ ಥರದ್ದೊಂದು ಬೋರ್ಡ್ ಬೇಕಾಗುತ್ತೆ, ಬರೀಲಿಕ್ಕೆ ಪೆನ್ ಈ ಥರದ್ದು ಬೇಕಾಗ್ತದೆ. ನಿಮ್ಮ ಟೆಕ್ಸ್ಟ್ ಬುಕ್ಸು ಈಗಾಗಲೇ ನೀವು ಯಾವ ಕ್ಲಾಸಲ್ಲಿ ಓದಿದ್ರಿ, ಈಗ 7th ಕ್ರಾಸ್ ಆಗಿದ್ದ ನಿಮ್ಮದು 8th ಹೋಗ್ತಾ ಇದ್ರಿ, ಯು ನೀಡ್ ಟು ಬ್ರಿಂಗ್ ಟೆಕ್ಸ್ಟ್ ಬುಕ್ ಆಫ್ ಯುವರ್ 7th ಸ್ಟ್ಯಾಂಡರ್ಡ್. ಕಂಪಲ್ಸರಿ ಇರ್ತಕ್ಕಂಥ ಸೈನ್ಸ್, ಮ್ಯಾಥ್ಸ್, ಸೋಷಿಯಲು, ಅದ್ರ ಜೊತೆಗೆ ಇಂಗ್ಲೀಷ್ ಇಸ್ ಕಂಪಲ್ಸರಿ. ಯಾರಿಗೆ ಕನ್ನಡ ಓದಲಿಕ್ಕೆ ಡಿಫಿಕಲ್ಟ್ ಇದೆ, ಹಿಂದಿ ಓದಲಿಕ್ಕೆ ಡಿಫಿಕಲ್ಟ್ ಇದೆ ಅಂತ ಆದರೆ ಯು ಕ್ಯಾನ್ ಬ್ರಿಂಗ್ ದ್ಯಾಟ್. ಸೊ 10 days ಒಳಗಡೆಗೆ ನಿಮ್ಮ ಡಿಫಿಕಲ್ಟೀಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಿಗೆ ಏನು ಹೋಗ್ತಾ ಇದ್ದೀರಿ, ಹೈಯರ್ ಕ್ಲಾಸಿಗೆ, ಆ ಕ್ಲಾಸಿನ ಟೆಕ್ಸ್ಟ್ ಬೇಕಾ ಅಂತ ಹೇಳಿ ಕೆಲವರಿಗೆ ಕ್ವೆಶ್ಚನ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಿಗೆ ಏನು ಹೋಗ್ತಾ ಇದ್ದೀರಿ ಅದರ ಕೆಲವು ಚಾಪ್ಟರ್ಸ್ ನಿಮಗೆ ಇಲ್ಲಿ ವರ್ಕ್ ಮಾಡಲಿಕ್ಕೆ ವಿಲ್ ಗಿವ್ ಯು ದ ಜೆರಾಕ್ಸ್ ಕಾಪಿ ಆಫ್ ದ್ಯಾಟ್. ಯಾವ ಚಾಪ್ಟರ್ನ ವರ್ಕ್ ಮಾಡ್ತೀವಿ ಅದನ್ನು ಕೊಡ್ತೀವಿ. ಸೊ ಹಾಗಾಗಿ ಯು ನೀಡ್ ಟು ಬ್ರಿಂಗ್ ಯೋರ್ ಪ್ರೀವಿಯಸ್ ಇಯರ್ಸ್ ಟೆಕ್ಸ್ಟ್ ಬುಕ್ಸ್. ಓಕೆ, ನೀವು ಬೇರೆ ಯಾರಿಗಾರು ಕೊಟ್ಟಿದ್ರೆ ಅದನ್ನು ವಾಪಸ್ ಇಸ್ಕೊಂಡು ನೀವು ತರಬೇಕಾಗ್ತದೆ. ಇಟ್ಸ್ ಕಂಪಲ್ಸರಿ ಆಯಿತಾ. ನಿಮಗೆ ಪಾರ್ಟ್ 1 ಪಾರ್ಟ್ 2 ಎರಡೇ ಟೆಕ್ಸ್ಟ್ ಬುಕ್ ಇದೆ ಅಂದರೆ ಯು ನೀಡ್ ಟು ಬ್ರಿಂಗ್ ಬೋತ್ ದ ಪಾರ್ಟ್ಸ್. ಸೊ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಜೊತೆಗೆ ಇಂಗ್ಲೀಷ್ ಕಂಪಲ್ಸರಿ ಇದೆ. ಇದಿಷ್ಟು ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡ್ಬನ್ನಿ, ಬರಲಿಕ್ಕೆ ಒಂದು ನೋಟ್ಬುಕ್ ತೊಗೊಂಡ್ಬನ್ನಿ, ಸೊ ಪೆನ್ ಇತ್ಯಾದಿ ತೊಗೊಂಡ್ಬರ್ಬೇಕಿರ್ತದೆ. ಸೊ ಇನ್ನೊಂದು 2 ಲೀಟರ್ ವಾಟರ್ ಬಾಟಲ್ ಕಂಪಲ್ಸರಿ ಇರ್ತದೆ. ಸೊ ಹ್ಯಾವಿಂಗ್ ಅ ಗುಡ್ ಅಮೌಂಟ್ ಆಫ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಅಂತ ಆಗಬೇಕು ಅಂತಾದರೆ ನಿಮ್ಗೆ ಹೈಡ್ರೇಷನ್ ಚೆನ್ನಾಗಿರಬೇಕಾಗ್ತದೆ. ಸೊ ಹಾಗಾಗಿ 2 ಲೀಟರ್ ವಾಟರ್ ಬಾಟಲ್ ಕಂಪಲ್ಸರಿ ಇರ್ತದೆ. ಜೊತೆಗೆ ಇದು ಸಮ್ಮರ್ ಇದೆ, ಸೊ ಹಾಗಾಗಿ ತರುವಂಥ ಬಟ್ಟೆಗಳು ನಿಮಗೆ ಸಮ್ಮರ್ಗೆ ಸೂಟ್ ಆಗೋ ಹಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಕ್ಲಾಸಸ್ ಹೇಗಿರುತ್ತೆ, ಮಾರ್ನಿಂಗು 6 o'clock ನಾವು ಇಲ್ಲಿ ಹಾಸ್ಟೆಲ್ನಲ್ಲಿ ಹಾಲ್ಟ್ ಮಾಡಿರ್ತೀವಿ. ನೀವು 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಇರಬೇಕಿರ್ತದೆ. 6 o'clock ನಾವು ಇಲ್ಲಿಂದ ಹೊರಟು ಇಲ್ಲಿಂದ 18 ಕಿಲೋಮೀಟರ್ ದೂರದಲ್ಲಿ MSS ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿಗೆ ನಾವು ರೀಚ್ ಆಗ್ತೀವಿ ಸ್ಕೂಲ್ ಬಸ್ಸಲ್ಲಿ. ಸೊ ರೀಚ್ ಆದಮೇಲೆ ಅಲ್ಲಿ ನಿಮಗೆ ಟ್ರೈನಿಂಗ್ ನಡೀತದೆ. ಅದಾದಮೇಲೆ ಸಂಜೆ 8 o'clock ನಾವು ವಾಪಸ್ಸು ಕ್ಯಾಂಪಸ್ಸಿಗೆ ಬರ್ತೀವಿ. ಇಲ್ಲೇ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಹಾಲ್ಟ್ ಮಾಡ್ತೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಕ್ಯಾಂಪಲ್ಲಿ ನಡೀತದೆ, ಮತ್ತು 2 times ನಿಮಗೆ ಜ್ಯೂಸ್ ಇರುತ್ತೆ, ಮಧ್ಯಾಹ್ನ ಲಂಚ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಇದಿಷ್ಟು ಕ್ಯಾಂಪ್ ಸೈಟಲ್ಲಿ ಆಗ್ತದೆ. ರಾತ್ರಿ ವಾಪಸ್ ಬಂದ ನಂತರ ನಿಮ್ಮ ಡಿನ್ನರ್ ಏನಿರ್ತದೆ ಅದು ಇಲ್ಲಿ ಸ್ಕೂಲ್ ಕ್ಯಾಂಪಸಲ್ಲಿ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ಫುಡ್ ಅಕಾಮಿಡೇಷನ್ಗೆ. ಸೊ ಮೇನ್ ಜಸ್ಟ್ ಟ್ರೈನಿಂಗ್ ಏನು ನಡೀತದೆ ಅನ್ನೋವಂಥದ್ದು, ಟ್ರೈನಿಂಗ್ ಒಳಗಡೆಗೆ ಸೊ ಮೇನ್ಲಿ ಇಟ್ ಇಸ್ ಫೋಕಸ್ಡ್ ಆನ್ ಯೋರ್ ಕಾನ್ಸಂಟ್ರೇಷನ್, ಅಲ್ಟ್ರಾ ಕಾನ್ಸಂಟ್ರೇಷನ್ ಡೆವಲಪ್ ಆಗೋವಂಥದ್ದು. ಜೊತೆಗೆ ಯು ವಿಲ್ ಲರ್ನ್ ಡಿಫ್ರೆಂಟ್ ಸ್ಟಡಿ ಟೆಕ್ನಿಕ್ಸ್, ಹೇಗೆ ನೀವು ಕಡಿಮೆ ಟೈಮ್ ಒಳಗಡೆಗೆ ಭಾಳ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಲೆಸನ್ಸನ್ನು ನೀವು ನೆನ್ಪಿಟ್ಕೊಳ್ಳೋವಂಥದ್ದು, ಹೇಗೆ ನೀವು ಅದನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಎಕ್ಸಾಮ್ಸ್ ಒಳಗಡೆ ಸ್ಕೋರ್ ಮಾಡೋದು ಹೇಗೆ, ನಿಮ್ಮ ಮೆಮೊರಿ ಪವರ್ ಹೇಗೆ ವರ್ಕ್ ಆಗ್ತದೆ ಅದನ್ನು ಹೇಗೆ ನೀವು ಯುಟಿಲೈಸ್ ಮಾಡ್ಕೋಬೇಕು. ಜೊತೆಗೆ ಸೆಮಿನಾರ್ಸ್ ಮಾಡುವಂಥದ್ದು, ಕಂಪ್ಲೀಟ್ ಚಾಪ್ಟರ್ ವಿತೌಟ್ ಎನಿ ಹೆಲ್ಪ್ ಹೇಗೆ ಮಾಡೋವಂಥದ್ದು ಇಂಥದ್ದನ್ನು ಕಲಿತೀರಿ. ಜೊತೆಗೆ ಉಳಿದಾಗೆ ಸ್ಪೀಡ್ ರೀಡಿಂಗ್ ಆಫ್ಟರ್ ಡೆವಲಪಿಂಗ್ ಹೈ ಲೆವೆಲ್ ಆಫ್ ಕಾನ್ಸಂಟ್ರೇಷನ್. ನೀವು ಚಾಪ್ಟರ್ ಓದೋವಂಥದ್ದು ರಿವೈಸ್ ಮಾಡೋವಂಥ ಸ್ಪೀಡ್ ಏನಿದೆ ಅದು ನಿಮ್ಮದು 2 times ಹಿಡಿದು 1 to double ಹಿಡಿದು ಅಪ್ ಟು 10 times ತನಕ ಕೂಡ ಡಿಪೆಂಡಿಂಗ್ ಆನ್ ಯುವರ್ ಪ್ರಾಕ್ಟೀಸ್ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಸೊ ಇದಿಷ್ಟು ಮೇಯ್ನಾಗಿ ಅಲ್ಲಿ ನಡೀತದೆ. ಟೆಕ್ನಿಕ್ಸ್ ಹೆಂಗೆಲ್ಲ ಯೂಸ್ ಮಾಡ್ತೀವಿ ಇಂಥದ್ದು ಯಾವುದೂ ರಿವೀಲ್ ಮಾಡಲ್ಲ. ಇನ್ನು ಉಳಿದಾಗೆ ಮೊಬೈಲ್ಸ್ ಬೇರೆ ಯಾವುದೋ ಗ್ಯಾಜೆಟ್ಸ್ ಅಲೋ ಇರೋದಿಲ್ಲ. ಹಾಗಾಗಿ ಪೇರೆಂಟ್ಸ್ ಇದ್ರ ಬಗ್ಗೆ ಗಮನ ಹರಿಸಬೇಕು. ಏನು ಕ್ಲಾಸ್ ನಡೀತದೆ ಅವತ್ತಿಂದ ಅವತ್ತು ದಿವಸದ ಕ್ಲಾಸಸ್ಸು ಫೋಟೋಸು ಅಪ್ಡೇಟ್ ಆಗ್ತಾ ಇರ್ತದೆ. ಜೊತೆಗೆ ಮಕ್ಕಳು ವಾಪಸ್ಸು ಕ್ಯಾಂಪಿಂದ ಬಂದ ಮೇಲೆ ಅವರಿಗೆ ಪ್ರತಿ ದಿವಸ ಕಾಲ್ ಮಾಡಲಿಕ್ಕೆ ಅಂತ ಹೇಳಿ ವಾರ್ಡನ್ ಥ್ರೂ ಅವರಿಗೆ ಕಾಲ್ ಮಾಡಿಸ್ತಾರೆ. ಸೊ ಹಾಗಾಗಿ ಸೊ ಪೇರೆಂಟ್ಸ್ ನೀಡ್ ಟು ಬಿ ರೆಸ್ಟ್ ಅಶ್ಯೂರ್ಡ್. ಸೊ ಅವ್ರು ಸೇಫಾಗಿರ್ತಾರೆ, ಜೊತೆಗೆ ನೀವು ಕಾಲ್ ಮಾಡ್ತಾರೆ. ಆ್ಯಕ್ಟಿವಿಟಿ ಕೂಡ ಏನು ನಡೀತಾ ಇದೆ ಅದು ನಿಮಗೆ ಅವತ್ತಿಂದ ಅವತ್ತು ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ನೋ ಮೊಬೈಲ್ಸ್, ನೋ ಗ್ಯಾಜೆಟ್ಸ್. ಸೊ ಸ್ವಲ್ಪ ದಿವಸ ನಿಮ್ಮ ಮಕ್ಕಳೆಲ್ಲ ಗ್ಯಾಜೆಟ್ಸಿಂದ ದೂರ ಇದ್ದು ಅವರ ಎಬಿಲಿಟಿ ಏನಿದೆ ಒಳಗಡೆಯಿಂದ ಅದನ್ನು ಡಿಸ್ಕವರ್ ಮಾಡಬೇಕು. ಸೊ ಹೊರಗಡೆ ನಾನು ನೋಡ್ತಾ ಇದ್ದೀನಿ ಯೂಟ್ಯೂಬು, ಅದು ಅರ್ಥ ಆಗ್ತಿದೆ ನನಗೆ, ಇದು ಚೆನ್ನಾಗಿದೆ, ಆದರೆ ಅದಕ್ಕಿಂತ ಬ್ರಿಲಿಯಂಟ್ ಆಗಿರ್ತಕ್ಕಂಥ ಬ್ರೈನ್ ಇದೆ, ಅದನ್ನು ಹೇಗೆ ವರ್ಕೌಟ್ ಮಾಡಬೇಕು ಅದನ್ನು ನಾವಿಲ್ಲಿ ಕಲಿಬೇಕಿರ್ತದೆ. ಹಾಗಾಗಿ ನಿಮ್ದು ಏನೇ ಕನ್ಸರ್ನ್ ಇರ್ಬೋದು, ಅಯ್ಯೋ ಏನಾಗ್ತದೆ ಒಂದು ಮೊಬೈಲ್ ಕೊಟ್ಟರೆ ಅಂತ ಹೇಳಿ, ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಟ್ರೈನಿಂಗ್. ಸೊ ನಾವು ಎಲ್ಲವನ್ನು ಬಿಟ್ಟು ವಿ ಆರ್ ಫೋಕಸಿಂಗ್ ಆನ್ ದೆಮ್ಸೆಲ್ವ್ಸ್, ವಿ ಆರ್ ಫೋಕಸಿಂಗ್ ಆನ್ ದೇರ್ ಬ್ರೈನ್. ಸೊ ಹಾಗಾಗಿ ಸೊ ಇದೊಂದು ನೀವು ಎಲ್ಲರೂ ಫಾಲೋ ಮಾಡಬೇಕಿರ್ತದೆ. ಸೊ ರಿಪೋರ್ಟಿಂಗ್ ಟೈಮು ನೋಟ್ ಮಾಡಿಕೊಡಿ, 20th ಸ್ಯಾಟರ್ಡೇ. ಸೊ ಮಾರ್ನಿಂಗ್ 8 ನೈಟ್ 8 ತನಕ ಯಾವಾಗ ಬೇಕಾದರೂ ಡ್ರಾಪ್ ಮಾಡ್ಬೋದು. ಸೊ ಲಗೇಜ್ ತೊಗೊಂಡು ಬರಬೇಕು. ಇಲ್ಲೇ ಲೋಕಲ್ ಇರ್ತಕ್ಕಂಥ ಮಕ್ಕಳಾದರೂ ಕೂಡ ಯು ನೀಡ್ ಟು ಸ್ಟೇ ಅಟ್ ದ ಹಾಸ್ಟೆಲ್. ಸೊ ಎಲ್ರಿಗೂ ಒಂದೇ ಕಾಮನ್ ಪ್ರೊಸೀಜರ್ ಇರ್ತದೆ. ಇದರ ಜೊತೆಗೆ ನಿಮಗೊಂದು ಚೆಕ್ ಲಿಸ್ಟ್ ಕಳಿಸ್ಕೊಟ್ಟಿದೆ. ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಚೆಕ್ ಲಿಸ್ಟ್ನ ನೋಡ್ಕೊಂಡ್ಬಿಟ್ಟು ನೀವೆಲ್ಲ ಟಿಕ್ ಮಾಡಿಕೊಂಡು ಎಲ್ಲ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಹೊರಡಬೇಕಿರ್ತದೆ. ಓಕೆ, ಸಿ ಯು ಆನ್ 20th.